ಇನ್ನು ರಾಮಲಿಂಗಾರೆಡ್ಡಿ ರಾಜ್ಯಕ್ಕೂ ಸಂಪುಟಕ್ಕೂ ಅಗತ್ಯ. ರಾಜ್ಯಕ್ಕೂ ಸಂಪುಟಕ್ಕೂ ರಾಮಲಿಂಗಾರೆಡ್ಡಿ ಸೇವೆ ಅಗತ್ಯವಾಗಿದೆ. ಈಗಾಗಲೇ ಹೇಳ್ತಾ ಇದೆ ಕಾಂಗ್ರೆಸ್ನವರ ಲೀಡರ್ ಆಗಿದ್ದಾರೆ. ರಾಜೀನಾಮೆ ಬಗ್ಗೆ ಸಚಿವ ಪ್ರಿಯಾಂಕ್ ಖರ್ಗೆ ಕೊಟ್ಟಿರುವಂತಹ ಒಂದು ರಿಯಾಕ್ಷನ್ ಇದು. ನಮ್ಮ ವರಿಷ್ಠರು ಎಲ್ಲವನ್ನೂ ಕುಳಿತು ಬಗೆಹರಿಸ್ತಾರೆ ಅಂತ ಹೇಳಿದ್ದಾರೆ ಪ್ರಿಯಾಂಕ್ ಖರ್ಗೆ. ಬೆಂಗಳೂರಿನಲ್ಲಿ ಈಗ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಕೊಟ್ಟಿರುವಂತಹ ಹೇಳಿಕೆ ಇದು. ರಾಮಲಿಂಗಾರೆಡ್ಡಿ ಅವರ ಅವಶ್ಯಕತೆ ಇದೆ ನಮಗೋಸ್ಕರ, ನಮ್ಮ ರಾಜ್ಯಕ್ಕೂ ಸಂಪುಟಕ್ಕೂ ಕೂಡ ಅಗತ್ಯ ಇದೆ, ಅವ್ರ ಸೇವೆ ಬಹಳಷ್ಟು ಇದೆ. ಹಾಗಾಗಿ ನಮ್ಮ ವರಿಷ್ಠರು ಕೂತ್ಕೊಂಡು ಎಲ್ಲವೂ ಕೂಡ ಸರಿಪಡಿಸ್ತಾರೆ ಅಂತಿದ್ದಾರೆ ಈಗ ಗೃಹ ಇಲಾಖೆಯ ಸಚಿವರು ಪ್ರಿಯಾಂಕ್ ಖರ್ಗೆ. ರಾಜೀನಾಮೆ ಬಗ್ಗೆ ಮಾತನಾಡಿದ್ದಾರೆ ಪ್ರಿಯಾಂಕ್ ಖರ್ಗೆ. ಈ ರೀತಿಯಾಗಿ ರಿಯಾಕ್ಟ್ ಮಾಡಿದ್ರು ಅಂತಂದ್ರೆ ಮೊದಲನೇದಾಗಿ ರಾಜೀನಾಮೆ ಬಗ್ಗೆ ಹೇಳಿರುವಂಥದ್ದು ನಮ್ಮ ರಾಜ್ಯಕ್ಕೆ ಮತ್ತೆ ಸಂಪುಟಕ್ಕೂ ಕೂಡ ರಾಮಲಿಂಗಾರೆಡ್ಡಿ ಅವರ ಸೇವೆ ಅಥವಾ ಅವರ ಅಗತ್ಯತೆ ಇದೆ. ಹಾಗಾಗಿ ಏನೇ ಇದ್ರೂ ಕೂಡ ನಮ್ಮ ಹೈಕಮಾಂಡ್ ನಾಯಕರು ಕೂತ್ಕೊಂಡು ವರಿಷ್ಠರು ಕೂತ್ಕೊಂಡು ಅದನ್ನ ಬಗೆಹರಿಸ್ತಾರೆ ಅನ್ನುವಂಥದ್ದು ಈಗ ಪ್ರಿಯಾಂಕ್ ಖರ್ಗೆ ಅವರ ಒಂದು ಅಭಿಪ್ರಾಯ. ಅದರಲ್ಲೂ ಕೂಡ ಪ್ರಿಯಾಂಕ್ ಖರ್ಗೆ ಅವರೇ ಖುದ್ದು ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಹತ್ರ ಈ ರೀತಿಯಾಗಿ ತಿಳಿಸಿದ್ದಾರಂತೆ. ಈ ಮಾಹಿತಿಯನ್ನ ಅವರೇ ಕೂಡಲೇ ಯಾವಾಗ ರಾಜೀನಾಮೆ ಕೊಡ್ತಿದ್ದಾರೆ, ರಾಜೀನಾಮೆ ಕೊಟ್ಟರು ರಾಮಲಿಂಗಾರೆಡ್ಡಿ ಅವರು ಅಂತ ಹೇಳಿ ಗೊತ್ತಾಯಿತು, ಕೂಡಲೇ ಅವರು ಅದನ್ನ ಮಾಹಿತಿಯನ್ನ ಅಲ್ಲಿಗೆ ತಲುಪಿಸಿದ್ದಾರೆ. ಡಿ.ಕೆ. ಶಿವಕುಮಾರ್ ಹತ್ರ ಈ ರೀತಿಯಾಗಿ ತಿಳಿಸಿದ್ದಾರೆ. ಬಟ್ ಇದಕ್ಕೆ ಅವ್ರೇನು ರಿಯಾಕ್ಟ್ ಮಾಡ್ತಾರೆ ಅಥವಾ ಅವ್ರೇನು ಹೇಳ್ತಾರೆ ಅನ್ನೋಂಥದ್ದು ಬಹಳ ಕುತೂಹಲ ಇದೆ. ಸದ್ಯಕ್ಕೆ ಈ ರೀತಿಯಾಗಿ ಅವರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ರು. ಮೊದಲನೇದಾಗಿ ನಮ್ಮ ರಾಜ್ಯಕ್ಕೂ ಜೊತೆಗೆ ನಮ್ಮ ಸಂಪುಟಕ್ಕೂ ಕೂಡ ರಾಮಲಿಂಗಾರೆಡ್ಡಿ ಅವರು ಅಗತ್ಯ ಇದ್ದಾರೆ. ಹಾಗಾಗಿ ನಮ್ಮ ಕಾಂಗ್ರೆಸ್ನ ವರಿಷ್ಠರು ಕೂತ್ಕೊಂಡೆಲ್ಲವೂ ಕೂಡ ಬಗೆಹರಿಸ್ತಾರೆ ಅನ್ನುವಂಥದ್ದು ಈಗ ಪ್ರಿಯಾಂಕ್ ಖರ್ಗೆ ಅವರ ಒಂದು ಅಭಿಪ್ರಾಯ. ಹಾಗಾಗಿ ರಾಜೀನಾಮೆ ಬಗ್ಗೆ ಇನ್ನು ಯಾವ್ಯಾವ ನಾಯಕರು ಏನು ಹೇಳ್ತಾರೋ ಗೊತ್ತಿಲ್ಲ, ಅಥವಾ ಬೇರೆ ಏನಾದರೂ ಬೇಡಿಕೆ ಇಡ್ತಾರಾ, ಅಷ್ಟು ಸುಲಭವಾಗಿ ಬಿಟ್ಕೊಡೋಕ್ಕಾಗೋದಿಲ್ಲ. ಅದರಲ್ಲೂ ಕೂಡ ಕಾಂಗ್ರೆಸ್ನ ಓರ್ವ ಸೀನಿಯರ್ ಲೀಡರ್ ಆಗಿದ್ರು ರಾಮಲಿಂಗಾರೆಡ್ಡಿ ಅವರು. ಹಾಗಾಗಿ ಅವರ ಒಂದು ಸೇವೆ ಇರ್ಬೋದು ಅಥವಾ ಅವರ ಒಂದು ಪಕ್ಷಕ್ಕೋಸ್ಕರ ಕೆಲಸ ಇರ್ಬೋದು, ಎಲ್ಲವೂ ಕೂಡ ಮುಂದಿನ ದಿನಗಳಲ್ಲೂ ಕೂಡ ಅವಶ್ಯಕತೆ ಇದ್ದೇ ಇರುತ್ತೆ. ಹಾಗಾಗಿ ಅಷ್ಟು ಸುಲಭವಾಗಿ ಬಿಟ್ಕೊಡ್ಲಿಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ಇದೀಗ ಪ್ರಿಯಾಂಕ್ ಖರ್ಗೆ ಅವರು ಈ ರೀತಿಯಾಗಿ ಒಂದು ಹೇಳಿಕೆಯನ್ನು ಕೊಟ್ಟಿದ್ರು. ಅಂತಂದರೆ ನಮ್ಮ ಸಂಪುಟಕ್ಕೆ ಇರಲಿ ಅಥವಾ ನಮ್ಮ ರಾಜ್ಯಕ್ಕೆ ಇರಲಿ ರಾಮಲಿಂಗಾರೆಡ್ಡಿ ಅವರ ಅವಶ್ಯಕತೆ ಇದೆ. ಸಾರಿಗೆ ಇಲಾಖೆ ಸಚಿವರು ಕೂಡ ಆಗಿದ್ರು ಅಂತಂದರೆ ಸಿದ್ದು ಸಂಪುಟದಲ್ಲಿ. ಅವಾಗಲೂ ಕೂಡ ಒಂದು ಒಳ್ಳೆಯ ಸೇವೆಯನ್ನು ಸಲ್ಲಿಸಿದ್ರು. ಸಾರಿಗೆ ಇಲಾಖೆಯನ್ನು ಕೂಡ ಒಂದು ಬ್ಯಾಲೆನ್ಸ್ಡ್ ಆಗಿ ನಡ್ಸ್ಕೊಂಡು ಹೋಗಿದ್ರು. ಹೌದು, ಭಾಳಷ್ಟು ಗೊಂದಲ ಇತ್ತು, ಭಾಳಷ್ಟು ಪ್ರೊಟೆಸ್ಟ್ಗಳಾಯಿತು. ಆ ಸಂದರ್ಭದಲ್ಲಿ ಸಾರಿಗೆ ಇಲಾಖೆಯಲ್ಲಿ ಏನೇನೋ ಗೊಂದಲಗಳು ಇತ್ತು. ಆದರೂ ಕೂಡ ಎಲ್ಲವೂ ಕೂಡ ಬ್ಯಾಲೆನ್ಸ್ಡ್ ಆಗಿ ನಡ್ಸ್ಕೊಂಡು ಹೋಗಿದ್ದು, ಎಲ್ಲವೂ ಕೂಡ ಆ ಸಮಯದಲ್ಲಿ ಮ್ಯಾನೇಜ್ ಮಾಡ್ಕೊಂಡು ಹೋಗಿದ್ರು ಹೇಗೋ. ಬಟ್ ಅದಾದ ನಂತರ ಈಗ ಸಂಪುಟ ಎಲ್ಲವೂ ಕೂಡ ರಚನೆ ಆಯಿತು. ಎಲ್ಲರಿಗೂ ಗೊತ್ತಿರುವಂಥ ವಿಚಾರ ಎಲ್ಲವೂ ಕೂಡ ಬದಲಾಯಿತು. ಅದಾದ ನಂತರ ಸಾರಿಗೆ ಇಲಾಖೆ ಏನಿತ್ತು ರಾಮಲಿಂಗಾರೆಡ್ಡಿ ಅವರ ಕೈಯಲ್ಲಿ ಅದು ಕೂಡ ಹೋಯಿತು. ಯಾವಾಗ ಡಿ.ಕೆ. ಸಂಪುಟದಲ್ಲಿ ಇವ್ರ ಹೆಸರಿದೆ ಅಂತ ಹೇಳಿ ಗೊತ್ತಾಯಿತು, ಅದೇ ಸಂದರ್ಭದಲ್ಲಿ ಇವರು ಒಂದು ನೇರವಾಗಿ ಒಂದು ಡಿಮಾಂಡನ್ನು ಇಟ್ಟಿರ್ತಾರೆ. ಅಂತಂದರೆ ಇಲ್ಲಿ ಸಾರಿಗೆ ಇಲಾಖೆ ಇರಲಿ ಅಥವಾ ಮತ್ತೊಂದು ಬೇರೆ ಇಲಾಖೆ ಇರಲಿ ನನಗೆ ಬೇಡ, ಕೊಟ್ಟರೆ ಬೆಂಗಳೂರು ನಗರಾಭಿವೃದ್ಧಿ ಮಾತ್ರ ಕೊಡಿ, ಇಲ್ಲ ಅಂತಂದರೆ ಯಾವುದೂ ಕೂಡ ಬೇಡ ಅಂತ ಹೇಳಿ ಅವರು ಒಂದು ಡಿಮಾಂಡನ್ನು ಮಾಡಿರ್ತಾರೆ. ಬಟ್ ಇದಕ್ಕೆ ಯಾವುದಕ್ಕೂ ಕೂಡ ಕಾಂಗ್ರೆಸ್ನ ನಾಯಕರು ತಲೆ ಕೆಡಿಸ್ಕೊಂಡಿಲ್ಲ. ಈಗ ಡಿ.ಕೆ. ಸಂಪುಟದಲ್ಲಿ ಅವ್ರಿಗೆ ಜಲಸಂಪನ್ಮೂಲ ಇಲಾಖೆಯನ್ನು ಕೊಟ್ಟಿರೋದ್ರಿಂದ ಬಹಳಷ್ಟು ಬೇಸರವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ದಿಢೀರಾಗಿ ಇವತ್ತು ಈ ರೀತಿಯಾದಂಥ ಒಂದು ಬದಲಾವಣೆ ಆಗುತ್ತೆ ಅಥವಾ ಈ ರೀತಿಯಾಗಿ ಅವರು ಸುದ್ದಿಗೋಷ್ಠಿ ಮಾಡಿ ಓಪನ್ ಆಗಿ ರಾಜೀನಾಮೆ ಘೋಷಣೆ ಮಾಡ್ತಾರೆ ಅನ್ನುವಂಥದ್ದು ಯಾರಿಗೂ ಕೂಡ ನಿರೀಕ್ಷೆ ಇರಲಿಲ್ಲ. ಕೇವಲ 2 ದಿನಕ್ಕೆ ಈ ರೀತಿಯಾಗಿ ರಾಜೀನಾಮೆ ಘೋಷಣೆ ಮಾಡೋದು ನಿಜವಾಗ್ಲೂ ಕೂಡ ಒಂದು ಶಾಕಿಂಗ್ ಸುದ್ದಿ ಹೌದು. ಹಾಗಾಗಿ ಇದಕ್ಕೆ ಕಾಂಗ್ರೆಸ್ನ ಹಿರಿಯ ನಾಯಕರು, ಘಟಾನುಘಟಿ ನಾಯಕರೇ ಇರಲಿ ಅಥವಾ ಬೇರೆ ನಾಯಕರೇ ಇರಲಿ ಅಥವಾ ಬಹಳ ಮುಖ್ಯವಾಗಿ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳೇ ಆಗಲಿ ಏನಂತ ರಿಯಾಕ್ಟ್ ಮಾಡ್ತಾರೆ ಅಥವಾ ಬೇರೆ ಏನಾದರೂ ಆಫರ್ ಕೊಡ್ತಾರಾ ಅಥವಾ ಇದೆಲ್ಲವೂ ಕೂಡ ಬದಲಾವಣೆ ಆಗುತ್ತಾ ಅಂಥೇಳಿ ಕಾದು ನೋಡಬೇಕಾಗತ್ತೆ. ಹೀಗೆ ಇದೀಗ ದಿಢೀರಾಗಿ ರಾಮಲಿಂಗಾರೆಡ್ಡಿ ಅವರು ರಾಜೀನಾಮೆ ಘೋಷಣೆ ಮಾಡಿರೋದು ಒಂದು ರೀತಿಯಾಗಿ ಶಾಕಿಂಗ್ ಸುದ್ದಿ ಹೌದು. ಇದಕ್ಕೆ ಕಾಂಗ್ರೆಸ್ನ ವರಿಷ್ಠರು ಅಥವಾ ಕಾಂಗ್ರೆಸ್ನ ಹಿರಿಯ ನಾಯಕರು ಏನು ಹೇಳ್ತಾರೆ ಅಂತೇಳಿ ಗೊತ್ತಿಲ್ಲ. ಇವತ್ತು ನಮ್ಮ ರಾಜ್ಯಕ್ಕೆ ರಾಹುಲ್ ಗಾಂಧಿ ಎಐಸಿಸಿ ಅಧ್ಯಕ್ಷರು ಕೂಡ ಬರ್ತಾ ಇದ್ದಾರೆ. ಇದಕ್ಕೆ ಯಾವ ರೀತಿಯಾಗಿ ರಿಯಾಕ್ಟ್ ಮಾಡ್ತಾರೋ ಏನೋ ಗೊತ್ತಿಲ್ಲ. ಬಟ್ ಅಷ್ಟು ಸುಲಭವಾಗಿ ಬಿಟ್ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಅನ್ಸುತ್ತೆ. ಕಾಂಗ್ರೆಸ್ನ ಓರ್ವ ಸೀನಿಯರ್ ಲೀಡರ್ ಆಗಿದ್ರು ರಾಮಲಿಂಗಾರೆಡ್ಡಿ ಅವರು. ಈಗಲೂ ಕೂಡ ಅವ್ರು ಹೇಳ್ತಾ ಇರುವಂಥದ್ದು ಕಾಂಗ್ರೆಸ್ ಪಕ್ಷವಂತೂ ನಾನು ಬಿಡೋದಿಲ್ಲ, ಅಥವಾ ಶಾಸಕನಾಗಿ ನಾನು ಹೀಗೆ ಮುಂದುವರಿತೀನಿ, ಶಾಸಕ ಸ್ಥಾನ ಬಿಡೋದು ಅಥವಾ ಕಾಂಗ್ರೆಸ್ ಪಕ್ಷವನ್ನು ಬಿಡೋದು ಇದೆಲ್ಲವೂ ಕೂಡ ಏನು ಮಾಡೋದಿಲ್ಲ. ಬಟ್ ನನಗೆ ಈ ಇಲಾಖೆ ಜವಾಬ್ದಾರಿ ಬೇಡ ಅಂಥೇಳಿ ಹಠ ಹಿಡ್ತಿದ್ದಾರೆ. ಬಟ್ ಇವರ ಒಂದು ಹಠಕ್ಕೆ ಅಥವಾ ಈ ಒಂದು ಪಟ್ಟಿಗೆ ಕಾಂಗ್ರೆಸ್ನ ನಾಯಕರು ಕೇಳ್ತಾರಾ ಅಥವಾ ಏನು ಮಾಡ್ತಾರೆ ಅನ್ನೋಂಥದ್ದು ಗೊತ್ತಿಲ್ಲ. ಬಟ್ ನಿಜವಾಗ್ಲೂ ಕೂಡ ಇದು ಒಂದು ರೀತಿಯಾಗಿ ಶಾಕಿಂಗ್ ಸುದ್ದಿ ಹೌದು. ಹಲವು ವರ್ಷಗಳಿಂದ ಕಾಂಗ್ರೆಸ್ಗೋಸ್ಕರ ಅಥವಾ ಕಾಂಗ್ರೆಸ್ ಪಕ್ಷಕ್ಕೋಸ್ಕರ ನಿಷ್ಠೆಯಾಗಿ ಕೆಲಸ ಮಾಡಿದ್ದಂಥ ಓರ್ವ ನಾಯಕ ರಾಮಲಿಂಗಾರೆಡ್ಡಿ ಅವರು. ಬಟ್ ಇಲ್ಲಿ ಏನಕ್ಕೋಸ್ಕರ ಅವರು ಆ ಒಂದು ಬೇಡಿಕೆಯನ್ನು ಈಡೇರಿಸಲಿಲ್ಲ ಅನ್ನೋಂಥದ್ದು ಕೂಡ ಗೊತ್ತಿಲ್ಲ.